ಪ್ರಾಗೈತಿಹಾಸಿಕ ಸಂಸ್ಕೃತಿ ಎಂದರೆ ಮಾನವನು ಬರವಣಿಗೆಯನ್ನು ಕಂಡುಹಿಡಿಯುವುದಕ್ಕಿಂತ ಹಿಂದಿನ ಕಾಲದ ಸಂಸ್ಕೃತಿ. ಈ ಕಾಲದಲ್ಲಿ ಮನುಷ್ಯರು ಹೇಗೆ ಬದುಕುತ್ತಿದ್ದರು, ಯಾವ ರೀತಿಯ ಉಪಕರಣಗಳನ್ನು ಬಳಸುತ್ತಿದ್ದರು, ಅವರ ಸಾಮಾಜಿಕ ಜೀವನ ಹೇಗಿತ್ತು ಎಂಬುದನ್ನು ಅಧ್ಯಯನ ಮಾಡಲಾಗುತ್ತದೆ. ಇದಕ್ಕೆ ಮುಖ್ಯ ಆಧಾರಗಳೆಂದರೆ ಪುರಾತತ್ವಶಾಸ್ತ್ರದ ಅವಶೇಷಗಳು, ಅವರು ಬಳಸಿದ ಕಲ್ಲಿನ ಆಯುಧಗಳು, ಮಡಿಕೆಗಳು, ಗುಹೆಗಳಲ್ಲಿನ ಚಿತ್ರಕಲೆಗಳು, ಮತ್ತು ವಾಸಸ್ಥಳಗಳು. ಪ್ರಾಗೈತಿಹಾಸಿಕ ಯುಗವನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಶಿಲಾಯುಗ ಸ್ಟೋನ್ ಏಜ್, ಇದು ಅತಿ ದೀರ್ಘವಾದ ಅವಧಿ. ಈ ಕಾಲದಲ್ಲಿ ಮನುಷ್ಯರು ಕಲ್ಲಿನಿಂದ ಮಾಡಿದ ಆಯುಧಗಳು ಮತ್ತು ಉಪಕರಣಗಳನ್ನು ಬಳಸುತ್ತಿದ್ದರು. ಶಿಲಾಯುಗವನ್ನು ಮತ್ತೆ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಪ್ರಾಚೀನ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್, ಈ ಕಾಲದಲ್ಲಿ ಮನುಷ್ಯರು ಬೇಟೆಗಾರರಾಗಿದ್ದರು ಮತ್ತು ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಒರಟಾದ ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದರು. ಮಧ್ಯ ಶಿಲಾಯುಗ ಮೆಸೊಲಿಥಿಕ್ ಏಜ್, ಈ ಕಾಲದಲ್ಲಿ ಸಣ್ಣ ಪ್ರಮಾಣದ ಕೃಷಿ ಮತ್ತು ಪ್ರಾಣಿಗಳನ್ನು ಪಳಗಿಸುವಿಕೆ ಪ್ರಾರಂಭವಾಯಿತು. ಹೆಚ್ಚು ಹರಿತವಾದ ಮತ್ತು ಚಿಕ್ಕ ಕಲ್ಲಿನ ಉಪಕರಣಗಳನ್ನು ಬಳಸುತ್ತಿದ್ದರು. ನವಶಿಲಾಯುಗ ನಿಯೋಲಿಥಿಕ್ ಏಜ್, ಈ ಕಾಲದಲ್ಲಿ ವ್ಯವಸಾಯವು ಮುಖ್ಯ ಕಸುಬಾಯಿತು. ಮಡಿಕೆಗಳನ್ನು ತಯಾರಿಸುವುದು ಮತ್ತು ನೆಲೆಸಿ ವಾಸಿಸುವುದು ರೂಢಿಗೆ ಬಂದಿತು. ನಯಗೊಳಿಸಿದ ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದರು. ತಾಮ್ರ ಶಿಲಾಯುಗ ಚಾಲ್ಕಲಿಥಿಕ್ ಏಜ್, ಈ ಕಾಲದಲ್ಲಿ ಮನುಷ್ಯರು ತಾಮ್ರವನ್ನು ಬಳಸಲು ಪ್ರಾರಂಭಿಸಿದರು. ಕಲ್ಲಿನ ಉಪಕರಣಗಳ ಜೊತೆಗೆ ತಾಮ್ರದ ಉಪಕರಣಗಳನ್ನು ಕೂಡ ಬಳಸುತ್ತಿದ್ದರು. ಕಬ್ಬಿಣ ಯುಗ ಅಯನ್ ಏಜ್, ಈ ಕಾಲದಲ್ಲಿ ಕಬ್ಬಿಣದ ಬಳಕೆ ವ್ಯಾಪಕವಾಯಿತು. ಕೃಷಿ ಮತ್ತು ಇತರ ಕಸುಬುಗಳಲ್ಲಿ ಕಬ್ಬಿಣದ ಉಪಕರಣಗಳು ಕ್ರಾಂತಿಯನ್ನುಂಟುಮಾಡಿದವು. ಕರ್ನಾಟಕದ ಪ್ರಾಗೈತಿಹಾಸಿಕ ಸಂಸ್ಕೃತಿ. ಕರ್ನಾಟಕದಲ್ಲಿಯೂ ಪ್ರಾಗೈತಿಹಾಸಿಕ ಸಂಸ್ಕೃತಿಯ ಕುರುಹುಗಳು ಹೇರಳವಾಗಿ ದೊರೆತಿವೆ. ಇಲ್ಲಿಯೂ ಶಿಲಾಯುಗದಿಂದ ಹಿಡಿದು ಕಬ್ಬಿಣ ಯುಗದವರೆಗಿನ ಅವಶೇಷಗಳು ಲಭ್ಯವಾಗಿವೆ. ಮುಖ್ಯವಾಗಿ ಶಿಲಾಯುಗ. ಕರ್ನಾಟಕದಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳು ಗುಲ್ಬರ್ಗಾ ಜಿಲ್ಲೆಯ ಹುಣಸಗಿ, ಮಧ್ಯ ಶಿಲಾಯುಗದ ನೆಲೆಗಳು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿಯ ಕ್ಯಾದಗಿ ಹಾಗೂ ನವಶಿಲಾಯುಗದ ನೆಲೆಗಳು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಬಳಿಯ ಮಸ್ಕಿ ಮತ್ತು ಕೊಪ್ಪಳ ಜಿಲ್ಲೆಯ ಟೆಕ್ಕಲಕೋಟೆಯಲ್ಲಿ ಪತ್ತೆಯಾಗಿವೆ. ಬೃಹತ್ ಶಿಲಾಸಮಾಧಿ ಸಂಸ್ಕೃತಿ. ಕರ್ನಾಟಕದಲ್ಲಿ ತಾಮ್ರ ಶಿಲಾಯುಗದ ನಂತರ ಕಬ್ಬಿಣಯುಗಕ್ಕೆ ಸೇರುವ ಬೃಹತ್ ಶಿಲಾಸಮಾಧಿ ಸಂಸ್ಕೃತಿ ಪ್ರಮುಖವಾಗಿತ್ತು. ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿ ಸಮಾಧಿಗಳನ್ನು ನಿರ್ಮಿಸುತ್ತಿದ್ದರು. ಭಾರತದಾದ್ಯಂತ ಪ್ರಾಗೈತಿಹಾಸಿಕ ಸಂಸ್ಕೃತಿಯು ವೈವಿಧ್ಯಮಯವಾಗಿ ಹರಡಿಕೊಂಡಿತ್ತು. ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿನ ಭೌಗೋಳಿಕ ಮತ್ತು ಹವಾಮಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವಿಭಿನ್ನ ರೀತಿಯ ಸಂಸ್ಕೃತಿಗಳು ಬೆಳೆದುಬಂದವು. ಕರ್ನಾಟಕದ ನಿರ್ದಿಷ್ಟ ಪ್ರಾಗೈತಿಹಾಸಿಕ ತಾಣಗಳು. ಕರ್ನಾಟಕದಲ್ಲಿನ ಕೆಲವು ನಿರ್ದಿಷ್ಟ ಪ್ರಾಗೈತಿಹಾಸಿಕ ತಾಣಗಳು ಈ ಕೆಳಗಿನಂತಿವೆ. ನರಸೀಪುರ, ಬಾನಹಳ್ಳಿ, ಹಳ್ಳೂರು, ಸಂಗನಕಲ್ಲು, ಹೆಮ್ಮಿಗೆ, ಕೋಡೆಕಲ್, ಬ್ರಹ್ಮಗಿರಿ, ಕುಪ್ಗಲ್, ತೆಕ್ಕಲಕೋಟೆ, ಕುರ್ನಾಲ್, ಶ್ರೀನಿವಾಸಪುರ, ಬೀರಮಂಗಲ, ಫ್ರೆಂಚ್ ರಾಕ್ಸ್, ಪಾಂಡವಪುರ, ಉತ್ತನೂರು. ಇಲ್ಲಿ ನವಶಿಲಾಯುಗ ಮತ್ತು ತಾಮ್ರಶಿಲಾಯುಗ ಸಂಸ್ಕೃತಿಗಳ ಅವಶೇಷಗಳು ಕಂಡುಬಂದಿವೆ. ರಾಜನಕೋಲೂರು, ಬಾಚಿಗುಡ್ಡ, ಐಹೊಳೆ, ಕೊನ್ನೂರು, ತೆರ್ದಾಲ್, ಹಿರೇಬೆಣಕಲ್, ಕುಮಾರನಹಳ್ಳಿ, ತಡಕನಹಳ್ಳಿ, ಮಸ್ಕಿ. ಇಲ್ಲಿ ನವಶಿಲಾಯುಗದ ಪ್ರಮುಖ ನೆಲೆಗಳಿವೆ. ಬಡಗ ಕಜೆಕಾರು, ಬೇಲೂರು, ಬೋರ್ಕಟ್ಟೆ, ಕೊಣಾಜೆ, ಕಕ್ಕುಂಜೆ, ವಡ್ಡರ್ಸೆ, ಹಳ್ಳಿಂಗಾಲಿ ಇವು ಮೆಗಾಲಿಥಿಕ್ ಸಂಸ್ಕೃತಿಗೆ ಸಂಬಂಧಿಸಿದ ತಾಣಗಳು. ಈ ತಾಣಗಳು ಕರ್ನಾಟಕದಲ್ಲಿನ ವಿವಿಧ ಹಂತಗಳ ಪ್ರಾಗೈತಿಹಾಸಿಕ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತವೆ. ಶಿಲಾಯುಗದ ಉಪಕರಣಗಳು. ಶಿಲಾಯುಗದ ಉಪಕರಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಶಿಲಾಯುಗವು ಇತಿಹಾಸದ ಒಂದು ಅವಧಿಯಾಗಿದ್ದು, ಈ ಸಮಯದಲ್ಲಿ ಮಾನವರು ಕಲ್ಲಿನಿಂದ ಮಾಡಿದ ಉಪಕರಣಗಳನ್ನು ಮುಖ್ಯವಾಗಿ ಬಳಸುತ್ತಿದ್ದರು. ಈ ಅವಧಿಯನ್ನು ಸಾಮಾನ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪೂರ್ವ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಇರಾ, ಇದು ಶಿಲಾಯುಗದ ಆರಂಭಿಕ ಮತ್ತು ಅತಿ ದೀರ್ಘವಾದ ಅವಧಿಯಾಗಿದ್ದು, ಸುಮಾರು 3.3 ಮಿಲಿಯನ್ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಈ ಕಾಲದಲ್ಲಿ ಒರಟಾದ ಕಲ್ಲಿನ ಉಪಕರಣಗಳನ್ನು ಬಳಸಲಾಗುತ್ತಿತ್ತು. ಉದಾಹರಣೆಗೆ ಕೈಕೊಡಲಿಗಳು, ಹ್ಯಾಂಡ್ ಆಕ್ಸಸ್, ಕತ್ತರಿಸುವ ಕಲ್ಲುಗಳು, ಚಾಪರ್ಸ್ ಮತ್ತು ಚೂಪಾದ ಆಯುಧಗಳು. ಈ ಉಪಕರಣಗಳನ್ನು ಮರ ಕಡಿಯಲು, ಪ್ರಾಣಿಗಳನ್ನು ಕತ್ತರಿಸಲು ಮತ್ತು ಕೆಲವೊಮ್ಮೆ ಆಯುಧವಾಗಿಯೂ ಬಳಸಲಾಗುತ್ತಿತ್ತು. ಮಧ್ಯ ಶಿಲಾಯುಗ ಮೆಸೊಲಿಥಿಕ್ ಇರಾ, ಇದು ಪೂರ್ವ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸಂಸಂಕ್ರಮಣ ಕಾಲ. ಈ ಸಮಯದಲ್ಲಿ ಸಣ್ಣ ಮತ್ತು ಹೆಚ್ಚು ಪರಿಣಾಮಕಾರಿಯಾದ ಕಲ್ಲಿನ ಉಪಕರಣಗಳನ್ನು ಬಳಸಲಾಯಿತು. ನವಶಿಲಾಯುಗ ನಿಯೋಲಿಥಿಕ್ ಇರಾ, ಇದು ಶಿಲಾಯುಗದ ಕೊನೆಯ ಹಂತ. ಈ ಕಾಲದಲ್ಲಿ ಮನುಷ್ಯರು ದೊಡ್ಡ ಗಾತ್ರದ, ನಯವಾದ ಮತ್ತು ಹೆಚ್ಚು ಉಪಯುಕ್ತವಾದ ಆಯುಧಗಳನ್ನು ತಯಾರಿಸಲು ಕಲಿತರು. ಈ ಉಪಕರಣಗಳು ಹಿಂದಿನ ಕಾಲದ ಉಪಕರಣಗಳಿಗಿಂತ ಹೆಚ್ಚು ಹರಿತವಾಗಿದ್ದವು. ಬೇಸಾಯ ಮತ್ತು ಇತರ ಚಟುವಟಿಕೆಗಳಿಗೆ ಈ ಉಪಕರಣಗಳು ಬಹಳ ಮುಖ್ಯವಾಗಿದ್ದವು. ಕರ್ನಾಟಕದಲ್ಲಿ ಶಿಲಾಯುಗದ ಉಪಕರಣಗಳು. ಕರ್ನಾಟಕದಲ್ಲೂ ಶಿಲಾಯುಗದ ಉಪಕರಣಗಳು ಪತ್ತೆಯಾಗಿವೆ.
ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಶಿಲಾಯುಗದ ಉಪಕರಣಗಳು ಕಂಡುಬಂದಿವೆ. ಇಲ್ಲಿ ಕ್ವಾರ್ಟ್ಜೈಟ್ ಕಲ್ಲುಗಳನ್ನು ಹೆಚ್ಚಾಗಿ ಬಳಸಲಾಗಿತ್ತು. ಬಳ್ಳಾರಿ ಜಿಲ್ಲೆಯ ನಿಟ್ಟೂರಿನಲ್ಲಿ ಹಳೆ ಶಿಲಾಯುಗದ ಉಪಕರಣಗಳು ಪ್ರಾಣಿಗಳ ಪಳೆಯುಳಿಕೆಗಳೊಂದಿಗೆ ದೊರೆತಿವೆ. ಶಿವಮೊಗ್ಗ ಜಿಲ್ಲೆಯ ಕದೂರು, ಲಿಂಗದಹಳ್ಳಿ, ನ್ಯಾಮತಿ ಮತ್ತು ಬಿಜಾಪುರ ಜಿಲ್ಲೆಯ ಖ್ಯಾಡ ಮುಂತಾದ ಸ್ಥಳಗಳಲ್ಲಿಯೂ ಶಿಲಾಯುಗದ ಉಪಕರಣಗಳು ಪತ್ತೆಯಾಗಿವೆ ಎಂದು ರಾಬರ್ಟ್ ಬ್ರೂಸ್ಫೂಟ್ ಅವರು ಗುರುತಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿಯಲ್ಲಿಯೂ ಪ್ರಮುಖ ಶಿಲಾಯುಗದ ನೆಲೆ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಮನೆಬಳಕೆಗೆ ಬಳಸುತ್ತಿದ್ದ ಕೆಲವು ಕಲ್ಲಿನ ಉಪಕರಣಗಳೆಂದರೆ ಒರಳು ಕಲ್ಲು ವೆಟ್ ಗ್ರೈಂಡಿಂಗ್, ಬೀಸುವ ಕಲ್ಲು ಡ್ರೈ ಗ್ರೈಂಡಿಂಗ್, ದುಂಡುಗಲ್ಲು ಕುಟ್ನಿ. ಇವುಗಳನ್ನು ಆಹಾರ ಪದಾರ್ಥಗಳನ್ನು ಪುಡಿ ಮಾಡಲು ಮತ್ತು ಅರೆಯಲು ಬಳಸಲಾಗುತ್ತಿತ್ತು.